ಮಲೆನಾಡ ಕಂಬಳ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಜಾನಪದ ರೈತ ಕ್ರೀಡೆಯಾದ ಕಂಬಳ ತನ್ನ ಕಂಪನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ದಿನಾಂಕ 19/4/2025 ಶನಿವಾರ ಮತ್ತು 20/4/2025 ಭಾನುವಾರದಂದು ಶಿವಮೊಗ್ಗದ ಮಾಚೇನಹಳ್ಳಿಯಲ್ಲಿ ಕಂಪಿಸಲಿದೆ. ಕರಾವಳಿ ಕರ್ನಾಟಕ ಜಾನಪದ ಕ್ರೀಡೆಯನ್ನು ವಿಶ್ವ ಪಾರಂಪರಿಕ ತಾಣವಾದ ಶಿವಮೊಗ್ಗದಲ್ಲಿ ನಡೆಸಲು ಶ್ರೀಮತಿ ಕಲ್ಪನಾ ಸಂತೋಷ, ಕೆಎಸ್ ನಾಗಪಾತ್ರಿಗಳು, ಶ್ರೀ ನಾಗಯಕ್ಷಿ ದೇವಸ್ಥಾನ, ಹೆಗಲತ್ತೆ ತೀರ್ಥಹಳ್ಳಿ ಇವರು ಚಿಂತಿಸಿದ್ದು, ಇಂತಹ ಜನಪ್ರಿಯ ಜಾತ್ಯತೀತ ರೈತ ಕ್ರೀಡೆಯನ್ನು ಜೋಗದ ಸಿರಿಯಲ್ಲಿ ಮೊಳಗಿ ಕೊಡಚಾದ್ರಿ ಶಿಖರದಿ ಹೊಮ್ಮಲು ಶಿವಮೊಗ್ಗ ನಗರದ ಅಭಿವೃದ್ಧಿಯ ಯೋಜನೆಯ ರೂವಾರಿ 7 ಬಾರಿ ಶಾಸಕರಾಗಿ, ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ, ಹಲವು ಇಲಾಖೆಯ ಸಚಿವರಾಗಿ, ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಾಂಸ್ಕೃತಿಕ ರಾಯಭಾರಿಯು ಹಾಗೂ ನಂದನ ಮತ್ತು ಫೇಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರುವ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್ ಮಲೆನಾಡ ಕಂಬಳವನ್ನು ಶಿವಮೊಗ್ಗ, ಹಾಸನ, ಮಡಿಕೇರಿ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಬೈಂದೂರು, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳ ಸಹಭಾಗಿತ್ವದಲ್ಲಿ ಹಚ್ಚ ಹಸಿರ ಪಶ್ಚಿಮ ಘಟ್ಟಗಳ ದ್ವಾರ ಶಿವಮೊಗ್ಗ ತುಂಗೆಯ ತಟದಲ್ಲಿ ಮಲೆನಾಡ ಕಂಬಳವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಹಾಗೂ ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ 3181 ಮತ್ತು 3182 ಹಾಗೂ ಶಿವಮೊಗ್ಗ ಕಂಬಳ ಸಮಿತಿಯನ್ನು ರಚಿಸಿ ಇದರ ಸಹಯೋಗದೊಂದಿಗೆ ಜನಪ್ರತಿನಿಧಿಗಳನ್ನು, ಸರ್ವಧರ್ಮೀಯರನ್ನು ಹಾಗೂ ಎಲ್ಲ ಕಂಬಳ ಅಭಿಮಾನಿಗಳನ್ನು ಒಗ್ಗೂಡಿಸಿ ಮಲೆನಾಡ ತುಂಗಭದ್ರಾ ಜೋಡುಕರೆ ಕಂಬಳವನ್ನು ಆಯೋಜಿಸಲು ತೀರ್ಮಾನಿಸಿದ್ದಾರೆ. ಕಂಬಳ ಅಂತಿದ್ದಾಗೇನೆ ಒಂದು ರೀತಿಯ ಪೌರುಷತ್ವದ ವಿಶೇಷ. ಯುವಕರಿಗೆ ಪರಾಕ್ರಮಕ್ಕೆ ಸ್ಫೂರ್ತಿ ಅಂತ ಕಂಬಳವನ್ನು ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ವ್ಯವಸ್ಥೆ ಮಾಡ್ತಿರೋಂಥ ವ್ಯವಸ್ಥಾಪಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾರೆ. ಯಾಕೆಂತಂದರೆ ಶಿವಮೊಗ್ಗದಲ್ಲಿ ಕಂಬಳ ಎಂದೂ ಆಗಿಲ್ಲ. ಶಿವಮೊಗ್ಗ ಸುತ್ತಮುತ್ತಲ 8 ಜಿಲ್ಲೆಗಳ ನಾಗರಿಕರು ಅದನ್ನು ಬಂದು ನೋಡಿ ಅದರ ಆನಂದವನ್ನು ಪಡಿಬೇಕು. ಯಾಕೆಂದರೆ ಕಂಬಳ ಆದ ತಕ್ಷಣ ಏನೋ ಒಂದು ಆಟ ಅಷ್ಟೇ ಅಲ್ಲ, ಸ್ಫೂರ್ತಿಗೆ, ಭಾರತೀಯ ಸಂಸ್ಕೃತಿಗೆ ಒಂದು ವಿಶೇಷವಾದ ಒಂದು ಕಾರ್ಯ. ಇದರಲ್ಲಿ ಸುಮಾರು 100 ಕೋಣಗಳು ಭಾಗವಹಿಸ್ತಾ ಇದ್ದಾರೆ. ಅದು ಸಣ್ಣ ವಿಷಯ ಅಲ್ಲ. ಒಂದೊಂದು ಕೋಣದ ಬೆಲೆ ಕಟ್ಟಕ್ಕಾಗಲ್ಲ. ಅಂಥ ಎಲ್ಲ ಕೋಣಗಳು ಕೂಡ ಬಂದು ಆ ಕೋಣಗಳನ್ನು ನೋಡೋದು, ಆ ಕೋಣಗಳು ಆ ಒಂದು ಕಂಬಳದಲ್ಲಿ ನೋಡೋದು ಇದೆಯಲ್ಲ, ಇದು ಒಂದು ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆ ನೀವೆಲ್ಲರೂ ಬರಬೇಕು, ಅದರಲ್ಲಿ ಆನಂದ ಪಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಮಲೆನಾಡಿನ ಹೆಬ್ಬಾಗಿಲಿಗೆ ಇದೇ ಮೊದಲನೇ ಬಾರಿ ಕಂಬಳ ನಡೀತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಕಂಬಳ ಅಂತಿದ್ದಂಗೆ ಆ ಕೋಣಗಳ ಆರ್ಭಟ ನೋಡಲಿಕ್ಕೆ ಒಂದು ರೀತಿಯಾದಂಥ ಸೊಗಸು. ಹಾಗಾಗಿ ಈ ಬಾರಿ ಶಿವಮೊಗ್ಗದಲ್ಲೂ ಕೂಡ ಕಂಬಳ ಆಯೋಜನೆ ಆಗಿರೋದು. ರಾಜ್ಯದ 10 ಜಿಲ್ಲೆಗೂ ಹೆಚ್ಚು, ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನರು ಆ ಒಂದು ಕಂಬಳದ ಸೇರ್ಕೊಳ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಆತ್ಮವಿಶ್ವಾಸ ಮೂಡಿದೆ. ಈ ಒಂದು ಕಂಬಳದ ಗೌರವ ಅಧ್ಯಕ್ಷರಾಗಿ ನನ್ನ ತಂದೆಯವರಂಥ KS ಈಶ್ವರಪ್ಪನವರು ಇರ್ತಾರೆ, ಅಧ್ಯಕ್ಷರಾಗಿ ಮಾನ್ಯ ಲೋಕೇಶ್ ಅವರು ಇರ್ತಾರೆ, ಕಾರ್ಯಾಧ್ಯಕ್ಷರಾಗಿ ನಾನು ಕಾಂತೇಶ್ ಅವರು ಇರ್ತೀವಿ, ಕಾರ್ಯದರ್ಶಿಗಳಾಗಿ ಇಲಿಯಾಸ್ ಸಂತೀಸ್ ಅವರು ಕೂಡ ಈ ಒಂದು ಕಂಬಳದ ಆಯೋಜಕರಾಗಿರ್ತಾರೆ. ಇದರ ಸಂಪೂರ್ಣ ಸದುಪಯೋಗನ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ನಾವೆಲ್ಲರೂ ಕೂಡ ಯಶಸ್ವಿ ಮಾಡೋಣ. ಶಿವಮೊಗ್ಗದಲ್ಲಿ ಏನು ಪ್ರಥಮ ಬಾರಿಗೆ ಕಂಬಳ ನಡೀತಾ ಇದೆ ಅದನ್ನು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಾವೆಲ್ಲರೂ ಕೂಡ ಏಪ್ರಿಲ್ 19 ಮತ್ತು 20ನೇ ತಾರೀಕು ತಾವೆಲ್ಲರೂ ಕೂಡ ಒಂದು ನಮ್ಮ ಮಾಚೇನಹಳ್ಳಿಯ ಏನು ಗ್ರೌಂಡಲ್ಲಿದೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಸಂದರ್ಭ ಕೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಕಲೆ, ಸಂಸ್ಕೃತಿ, ಕ್ರೀಡೆ ಮತ್ತು ಜನಪದವನ್ನು ಸದಾ ಸಾರುವ ಮಲೆನಾಡು ಇಂದು ಕೃಷಿ ಸಂತುಷ್ಟಿಗಾಗಿ ಮತ್ತು ಸ್ಥಳೀಯ ಪರಂಪರೆಯ ಪಸರಣಕ್ಕೆ ಇದು ಸಾಕ್ಷಿಯಾಗಲಿದೆ. ಶಿವಮೊಗ್ಗ ಕಂಬಳದ ಪದಾಧಿಕಾರಿಗಳು: ಗೌರವ ಅಧ್ಯಕ್ಷರಾಗಿ KS ಈಶ್ವರಪ್ಪ, ಅಧ್ಯಕ್ಷರಾಗಿ ಮುಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ, ಮುಖ್ಯ ಕಾರ್ಯದರ್ಶಿ ಎಲಿಯಾಸ್ ಸ್ಯಾಂಕ್ವಿಸ್, ಕಾರ್ಯಾಧ್ಯಕ್ಷರು ಕಾಂತೇಶ್ KE. ಜಿಲ್ಲಾ ಕಂಬಳ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾಸರಗೋಡು, ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ 3181 ಮತ್ತು 3182 ಇವರುಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ.
ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಹಾಗೂ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಸಾರ್ವಜನಿಕವಾಗಿ ಪ್ರಾರ್ಥನೆಯನ್ನು ಇಂದು ಸಲ್ಲಿಸಿ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಿದ್ದಕಟ್ಟೆ ಕೊಡಂಗೆ ಕಂಬಳದ ಅಧ್ಯಕ್ಷರಾದ ಸಂದೀಪ್ ಶೆಟ್ಟಿ, ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ, ಕೋಶಾಧಿಕಾರಿ ರಾಘವೇಂದ್ರ ಭಟ್ ಉಪಸ್ಥಿತರಿದ್ದರು.